ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ IVF ಚಿಕಿತ್ಸೆ ಅಥವಾ IVFನ ಟ್ರೀಟ್ಮೆಂಟ್ ಯಾರಿಗೆಲ್ಲ ಅಗತ್ಯವಿರುತ್ತೆ ಅಥವಾ ಯಾರೆಲ್ಲ ಇದರ ಒಂದು ಪ್ರಯೋಜನ ಪಡಿಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿಯ ಬದಲಾವಣೆಯಿಂದ ಅನೇಕ ಹೆಲ್ತ್ ಇಶ್ಯೂಸ್ಗಳು ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೂ ಅವರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಅಂಥವರು IVFನ ಮೊರೆ ಹೋಗ್ಬೋದು. ಇವಾಗ ನೀವು ಡಾಕ್ಟ್ರ್ ಹತ್ರ ಹೋಗಿದ ತಕ್ಷಣ ನಿಮಗೆ IVF ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟು ನಿಮಗೆ ಅವರು ಟೆಸ್ಟ್ ಮಾಡಿ ನೋಡ್ತಾರೆ. ನೀವು ಡಾಕ್ಟ್ರ್ ಹತ್ರ ಹೋಗಬೇಕಾದ್ರೆ ಇಬ್ಬರು ಹೋಗಬೇಕಾಗತ್ತೆ. ಅವರು ಟೆಸ್ಟ್ ಮಾಡಿ ಯಾರಲ್ಲೇ ಸಮಸ್ಯೆ ಇದೆ ಅವರಿಗೆ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡ್ತಾರೆ. ಫಸ್ಟ್ ನಿಮಗೆ ಯಾವ ಟ್ರೀಟ್ಮೆಂಟ್ ಕೊಟ್ಟರೆ ನಿಮಗೆ ಮಗು ಪಡಿಬೋದು ಅಂತ ಹೇಳಿ ಅವ್ರು ನಿಮಗೆ ಟೆಸ್ಟ್ ಮಾಡಿ ಹೇಳ್ತಾರೆ. ಅದ್ರ ಮೂಲಕ ನೀವು ಮಗುವನ್ನು ಪಡಿಬೋದು. ಇವಾಗ ನೀವು ಹೋಗಿದ ತಕ್ಷಣ ನಿಮಗೆ IVF ಮಾಡ್ತಾರೆ ಅಂತೇಳಿ ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಈಗ ಯಾವೆಲ್ಲ ಕಾರಣಕ್ಕೋಸ್ಕರ ಅಥವಾ ಯಾರಿಗೆ ಈ IVFನ ಅಗತ್ಯವಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ನಿಮ್ಮ ಫೆಲೋಪಿಯನ್ ಟ್ಯೂಬ್ ಅಂದರೆ ನಿಮ್ಮ ಗರ್ಭನಾಳ ಏನಾದರೂ ಬ್ಲಾಕೇಜ್ ಇದ್ದರೆ ಅಥವಾ ಏನಾದರೂ ಹಾನಿ ಅಥವಾ ಡ್ಯಾಮೇಜ್ ಆದವರಿಗೆ ಈ IVF ಮೂಲಕ ಮಗುವನ್ನು ಪಡಿಬೋದು. ಯಾಕೆ ನಿಮಗೆ ಈ ಒಂದು ಫೆಲೋಪಿಯನ್ ಟ್ಯೂಬ್ ಹೆಲ್ತಿ ಆಗಿರಬೇಕು ಅಂತ ಹೇಳಿದರೆ, ಇಲ್ಲೇ ನಿಮ್ಮ ಅಂಡಾಣು ಮತ್ತು ನಿಮ್ಮ ಹಸ್ಬೆಂಡಿನ ವೀರ್ಯಾಣು ಸೇರಿ ಫಲೀಕರಣ ಎಂಬ ಪ್ರಕ್ರಿಯೆ ನಡೆಯುತ್ತೆ. ಹಾಗಾಗಿ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದರೆ ಅಂಥವರಿಗೆ ಈ ಒಂದು ಫೆಲೋಪಿಯನ್ ಟ್ಯೂಬ್ ಹೆಲ್ತಿ ಆಗಿರಬೇಕಾಗತ್ತೆ. ಒಂದೇನಾದರೂ ಡ್ಯಾಮೇಜ್ ಇದ್ದರೆ ಇನ್ನೊಂದೇ ಹೆಲ್ತಿ ಇದ್ದರೆ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಎರಡೂ ಫೆಲೋಪಿಯನ್ ಟ್ಯೂಬ್ಗಳು ಡ್ಯಾಮೇಜ್ ಆಗಿದೆ ಅಥವಾ ಬ್ಲಾಕೇಜ್ ಇದೆ, ಅದರ ಮೂಲಕ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರೆ ಅಂಥವರು IVFನ ಮೂಲಕ ಮಗುವನ್ನು ಪಡಿಬೋದು. ಸೊ ನಾನು ಮುಂಚೆ ತಿಳಿಸಿದ ಹಾಗೆ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಗರ್ಭನಾಳ ಏನಾದರೂ ಬ್ಲಾಕೇಜ್ ಇದ್ದರೆ ನಿಮ್ಮ ಹಸ್ಬೆಂಡಿನ ವೀರ್ಯಾಣು ಮತ್ತು ನಿಮ್ಮ ಅಂಡಾಣು ಮಿಲನವಾಗಿ ಫಲೀಕರಣ ಎಂಬ ಪ್ರಕ್ರಿಯೆ ನಡೆಯೋದಿಲ್ಲ. ಈ ಒಂದು ಫಲೀಕರಣ ಎಂಬ ಪ್ರಕ್ರಿಯೆ ನಡೆದಿಲ್ಲ ಅಂತ ಹೇಳಿದರೆ ಮುಂದೆ ಯಾವ ಪ್ರಕ್ರಿಯೆಗಳು ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇಂಥವರು IVFನ ಮೊರೆ ಹೋಗಿ ಮಗುವನ್ನು ಪಡಿಬೋದು. ನೆಕ್ಸ್ಟ್ ಕಾರಣ ಪುರುಷ ಬಂಜೆತನ, ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ನಿಮ್ಮ ಹಸ್ಬೆಂಡಲ್ಲಿ ಏನಾದರೂ ಸಮಸ್ಯೆ ಇದ್ದು ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದರೆ ಅವರು ಡಾಕ್ಟರ್ ಹತ್ರ ಹೋಗಿ ಯಾವ ರೀತಿ ಸಮಸ್ಯೆ ಇದೆ ಅಂತ ಹೇಳಿ ಟೆಸ್ಟ್ ಮಾಡಿ ನೋಡಬೇಕಾಗತ್ತೆ. ನಿಮ್ಮಲ್ಲಿ ಮಾತ್ರ ಸಮಸ್ಯೆ ಅಲ್ಲ, ನಿಮ್ಮ ಹಸ್ಬೆಂಡಲ್ಲೂ ಕೂಡ ಏನಾದರೂ ಸಮಸ್ಯೆ ಇದ್ದರೆ ಬಂಜೆತನದ ಸಮಸ್ಯೆ ಕಾಡುತ್ತೆ. ಪುರುಷರಲ್ಲಿ ಸಾಮಾನ್ಯವಾಗಿ ವೀರ್ಯಾಣುಗಳ ಸಂಖ್ಯೆ ಕಡಿಮೆಯಾಗುವಂಥದ್ದು, ಅದರ ಕ್ವಾಲಿಟಿ ಇರ್ಬೋದು, ಕ್ವಾಂಟಿಟಿ ಇರ್ಬೋದು, ಅಥವಾ ಅದರ ವೀರ್ಯದ ಆಕಾರದಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡುಬಂದರೆ ಬಂಜೆತನದ ಸಮಸ್ಯೆ ಕಾಡುತ್ತೆ. ಅಂಥವರು IVFನ ಮೊರೆ ಹೋಗಬೇಕಾಗತ್ತೆ. ನೆಕ್ಸ್ಟ್ ಕಾರಣ ಅಂಡೋತ್ಪತ್ತಿ ಸಮಸ್ಯೆಗಳು, ಓವ್ಯುಲೇಷನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಈ ರೀತಿಯ ಸಮಸ್ಯೆ ಒಂದು ವೇಳೆ ಇದ್ದರೆ ಅಂಥವರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾವ ರೀತಿ ಅಂತ ಹೇಳಿದರೆ, ಮಹಿಳೆಯರಲ್ಲಿ ಸರಿಯಾಗಿ ಅಂಡಾಣು ಬಿಡುಗಡೆ ಆಗದೇ ಇರುವಂಥದ್ದು, ಉದಾಹರಣೆಗೆ PCOD ಇರ್ಬೋದು, PCOS. ಈ ರೀತಿಯ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನಿಮಗೆ ಪ್ರತಿ ತಿಂಗಳು ಸರಿಯಾಗಿ ಅಂಡಾಣು ಬಿಡುಗಡೆ ಆಗದೇ ಇರ್ಬೋದು. ಈ ರೀತಿ ನಿಮಗೆ ರೆಗ್ಯುಲರ್ ಆಗಿ ಪೀರಿಯಡ್ ಸೈಕಲ್ ಇಲ್ಲದೇ ಇರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಇರ್ಬೋದು. ನಿಮಗೆ ಯಾವಾಗ ಓವ್ಯುಲೇಷನ್ ಆಗುತ್ತೆ, ಓವ್ಯುಲೇಷನ್ ಅಂದರೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗುವಂಥದ್ದು. ಈ ರೀತಿ ನಿಮ್ಮ ಅಂಡಾಶಯದಿಂದ ಅಂಡಾಣು ಯಾವಾಗ ಬಿಡುಗಡೆ ಆಗುತ್ತೆ ಅಂತೇಳಿ ನಿಮಗೆ ಸರಿಯಾಗಿ ಗೊತ್ತಾಗದೇ ಇದ್ದಾಗ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಅಂಥವರಿಗೆ ಈ ಒಂದು IVF ವರದಾನ ಅಂತ ಹೇಳ್ಬೋದು. ಹಾಗಂತ ಹೇಳಿ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದೆ ಅಂತ ಹೇಳಿದ್ದ ಮಾತ್ರಕ್ಕೆ ನಿಮಗೆ IVF ಮಾಡಲೇಬೇಕಂತೇನಿಲ್ಲ. ಕೆಲವರಿಗೆ ಸಣ್ಣ ಪುಟ್ಟದಾಗಿ ಅದು ವ್ಯತ್ಯಾಸ ಕಂಡ್ರೆ, ಒಂದು 5 ದಿನ 10 ದಿನ ಈ ರೀತಿ ವ್ಯತ್ಯಾಸ ಕಂಡು ಬಂದರೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಅವರು ಓವ್ಯುಲೇಷನ್ ಕಿಟ್ನ ಬೈ ಮಾಡಿ
ನಿಮ್ಮ ಓವ್ಯುಲೇಷನ್ನ ಟ್ರ್ಯಾಕ್ ಮಾಡಿ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಕನ್ಸೀವ್ ಆಗುವಂಥ ಸಾಧ್ಯತೆ ಹೈ ಇರುತ್ತೆ. ಇದು ಬಿಟ್ಟು ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗಲೂ ನಿಮಗೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಥವಾ ಯಾವಾಗ ನೀವು ಕಾಂಟ್ಯಾಕ್ಟ್ ಇಟ್ಕೋಬೇಕು ಅಂತೇಳಿ ಅವರು ನಿಮಗೆ ಗೈಡ್ ಮಾಡ್ತಾರೆ. ಇದರ ಮೂಲಕವೂ ನೀವು ಮಗುವನ್ನು ಪಡಿಬೋದು. ಸೊ ನಿಮಗೆ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದೆ ಅಂದ ತಕ್ಷಣ ನೀವು ಹೆದರುಕೊಳ್ಳುವಂಥ ಅಗತ್ಯವಿಲ್ಲ. ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ, ನಿಮಗೆ ಯಾವಾಗ ಓವ್ಯುಲೇಷನ್ ಆಗ್ತಾ ಇದೆ, ಇನ್ನು ಕೆಲವರಿಗೆ ಓವ್ಯುಲೇಷನ್ ಆಗದೇ ಇಲ್ಲ, ಸರಿಯಾಗಿ ಮೊಟ್ಟೆ ಬಿಡುಗಡೆನೇ ಆಗೋದಿಲ್ಲ, ಅಂಥವರಿಗೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವ ರೀತಿ ನೀವು ಮುಂದುವರಿಬೇಕು ಅಂತ ಹೇಳಿ. ಸೊ ಹಾಗಾಗಿ ಈ ರೀತಿ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇದೆ ಅಥವಾ ನಿಮಗೆ ಯಾವಾಗ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ, ಯಾವಾಗಲೂ ಒಂದ್ಸರಿ ನಿಮಗೆ ಓವ್ಯುಲೇಷನ್ ಆಗುವಂಥದ್ದು, ಈ ರೀತಿಯ ಸಮಸ್ಯೆ ಇದ್ದವರಿಗೆ ಡಾಕ್ಟ್ರು ಮೇ ಬಿ ನಿಮಗೆ IVF ಮಾಡಲಿಕ್ಕೂ ಕೂಡ ಹೇಳ್ಬೋದು. ನೆಕ್ಸ್ಟ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಇದರ ಪ್ರಮಾಣ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಗರ್ಭಕೋಶದ ಒಳಪದರ ಪ್ರತಿ ತಿಂಗಳು ಪೀರಿಯಡ್ನ ರೂಪದಲ್ಲಿ ಹೊರಗಡೆ ಬರುವ ಮೊದಲು ಅದು ವಾಪಸ್ ಹೋಗಿ ನಿಮ್ಮ ಓವರಿ ಮೇಲಿರ್ಬೋದು ಅಥವಾ ಫೆಲೋಪಿಯನ್ ಟ್ಯೂಬಲ್ಲಿರ್ಬೋದು ಬ್ಲ್ಯಾಡರ್ನ ಮೇಲೆ ಹೋಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅದು ಬೆಳೆದು ಬ್ಲೀಡ್ ಆಗುತ್ತೆ, ಆ ಬ್ಲೀಡ್ ಈ ಪೀರಿಯಡ್ ರೂಪದಲ್ಲಿ ಹೊರಗಡೆ ಬರಲಿಕ್ಕೆ ಆಗದೆ ಅಲ್ಲೇ ಬ್ಲೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ಬ್ಲೀಡ್ ಆಗಿ ಅದು ಸಿಸ್ಟ್ಗಳಾಗಿ ಫಾರ್ಮ್ ಆಗುತ್ತೆ. ಈ ರೀತಿ ಒಂದು ವೇಳೆ ಆದಲ್ಲಿ ನಿಮಗೆ ಸಮಸ್ಯೆ ಜಾಸ್ತಿನೇ ಆಗುವಂಥದ್ದು. ಹಾಗಾಗಿ ಇಂಥವರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಅಂಥವರು IVFನ ಮೊರೆ ಹೋಗಬೇಕಾಗತ್ತೆ. ಇಂಥ ಒಂದು ಕಂಡೀಷನ್ ಇದ್ದವರಿಗೆ ಡಾಕ್ಟ್ರು ಆದಷ್ಟು ಬೇಗ ಮಕ್ಕಳನ್ನು ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತಾರೆ. ಎಂಡೋಮೆಟ್ರಿಯಸ್ ಆದಾಗ ಆಗುವಂಥ ಸಿಸ್ಟ್ಗಳನ್ನು ಚಾಕ್ಲೇಟ್ ಸಿಸ್ಟ್ಗಳಂತ ಹೇಳ್ತೀವಿ. ಅದು ನೋಡಲಿಕ್ಕೆ ಚಾಕ್ಲೇಟ್ ಸಿರಪ್ ಥರ ಇರುವಂಥದ್ದು, ಅದರೊಳಗೆ ಕಲೆಕ್ಟ್ ಆಗಿರುವಂಥ ಬ್ಲಡ್ ಆ ರೀತಿ ಕಾಣಿಸ್ಕೊಳ್ಳುತ್ತೆ. ಈ ರೀತಿ ಸಮಸ್ಯೆ ಇದ್ದವರಿಗೆ ಸಾಮಾನ್ಯವಾಗಿ ಪೀರಿಯಡ್ ಸಮಯದಲ್ಲಿ ವಿಪರೀತ ನೋವು ಕಾಣಿಸ್ಕೊಳ್ಳುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಬ್ಲೀಡಿಂಗ್ ಹೋಗುವಂಥದ್ದು, ಹೆವಿ ಬ್ಲೀಡಿಂಗ್ ಹೋಗ್ಬೋದು. ಮತ್ತು ನಿಮಗೆ ಸೊಂಟದ ಸುತ್ತಮುತ್ತ ಕೈ ಕಾಲುಗಳು ತುಂಬ ಸೆಳೆತ ಆಗುವಂಥದ್ದು. ಈ ರೀತಿ ನಿಮಗೆ ಏನಾದರೂ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ವ್ಯತ್ಯಾಸ ಕಾಣಿಸ್ಕೊಳ್ತಾ ಇದೆ ಅಥವಾ ನಿಮಗೆ ಸರಿಯಾದ ಸಮಯಕ್ಕೆ ಪೀರಿಯಡ್ ಪ್ರತಿ ತಿಂಗಳು ಬರ್ತಾ ಇಲ್ಲ ಅಂತ ಹೇಳಿದರೆ ಅಗತ್ಯವಾಗಿ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನೀವು ವಿಚಾರಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಏಜ್ ಕೂಡ ತುಂಬ ಮ್ಯಾಟ್ರ್ ಆಗಿರುತ್ತೆ, ಎಕ್ಸ್ಪೆಷಲಿ ಮಹಿಳೆಯರಿಗೆ. ಇವಾಗ ನಿಮ್ಮ ಏಜ್ ಮೋರ್ ದ್ಯಾನ್ 35 ಇಯರ್ಸ್ ಆಗ್ತಾ ಹೋದಂಗೆ ನಿಮ್ಮ ಅಂಡಾಣುಗಳ ಗುಣಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಇರೋದ್ರಿಂದ ಏಜ್ ಆಗ್ತಾ ಹೋದಂಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಅಥವಾ ಸಮಯನೂ ತಗೋಬೋದು. ಒಂದು ವೇಳೆ ಕನ್ಸೀವ್ ಆದರೂ ನೀವು ಅನೇಕ ಸಮಸ್ಯೆಗಳು ಎದುರಿಸಬೇಕಾಗತ್ತೆ. ಹಾಗಂತ ಹೇಳಿ ಇವಾಗ ನೀವು 35 ವರ್ಷದ ನಂತರನೂ ಪ್ಲ್ಯಾನ್ ಮಾಡಿದರೆ ಕೆಲವರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಒಂದು ಆರೋಗ್ಯಕರವಾದ ಮಗುವನ್ನು ಕೂಡ ಅವರು ಪಡೀತಾರೆ. ಸೊ ಹಾಗಾಗಿ ನೀವು ಆದಷ್ಟು ಏಜ್ ದಾಟ್ತಾ ಇದೆ, ಮೋರ್ ದ್ಯಾನ್ 35 ಇಯರ್ಸ್ ಆಗ್ತಾ ಇದೆ ಅಂತ ಹೇಳಿದರೆ ನೀವು ಆದಷ್ಟು ಬೇಗ ಒಂದು ಮಗುವಿನ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಅಥವಾ ಯಾವುದೇ ರೀತಿಯ ನಿಮಗೆ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ, ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಇದರಿಂದ ಅಂತ ಹೇಳಿದರೆ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ನೆಕ್ಸ್ಟು ವಿವರಿಸಲಾಗದ ಬಂಜೆತನ, ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನೀವಿಬ್ಬರು ನ್ಯಾಚುರಲ್ ಆಗಿರ್ತೀರಾ, ನಿಮ್ಮ ಎಲ್ಲ ಟೆಸ್ಟ್ಗಳು ನಾರ್ಮಲ್ ಆಗಿರುತ್ತೆ, ಆದರೆ ನೀವು ಕನ್ಸೀವ್ ಆಗೋದಿಲ್ಲ, ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅಂಥವರಿಗೆ ಈ ಒಂದು IVFನ ಮೂಲಕ ಮಗುವನ್ನು ಪಡಿಬೋದು. ನೆಕ್ಸ್ಟ್ ಜೆನೆಟಿಕ್ ಸಮಸ್ಯೆಗಳು, ಮಗುವಿಗೆ ಆನುವಂಶಿಕ ರೋಗಗಳು ಬರುವ ಅಪಾಯವಿದ್ದಲ್ಲಿ PGT ಪರೀಕ್ಷೆಯೊಂದಿಗೆ IVF ಬಳಸ್ಬೋದು. IVFನಲ್ಲಿ ಪ್ರತಿಯೊಂದು ಟೆಸ್ಟ್ಗಳನ್ನು ಮಾಡಲಾಗುತ್ತೆ, ನಿಮ್ಮನ್ನು ಕೂಲಂಕುಷವಾಗಿ ಟೆಸ್ಟ್ ಮಾಡಲಾಗುತ್ತೆ. ಒಂದು ವೇಳೆ ನಿಮಗೇನಾದರೂ ಜೆನೆಟಿಕ್ಕಾಗಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಕೂಲಂಕುಷವಾಗಿ ಟೆಸ್ಟ್ ಮಾಡಿ ಮುಂದೆ ಹುಟ್ಟುವಂತಹ ಮಗುವಿಗೆ ಯಾವುದೇ ರೀತಿಯ ಜನ್ಮದೋಷ ಸಮಸ್ಯೆ ಉಂಟಾಗದಂತೆ ಅವರು ನೋಡ್ಕೊಳ್ತಾ ಇರ್ತಾರೆ. ಡಾಕ್ಟ್ರು ಪ್ರತಿ ಹಂತದಲ್ಲೂ ಪ್ರತಿ ಟೆಸ್ಟ್ಗಳನ್ನು ಮಾಡಿ ಅವರು ನಿಮ್ಮನ್ನು ನೋಡ್ತಾರೆ. ನೆಕ್ಸ್ಟ್ ನೀವೇನಾದರೂ IUI ಪದೇ ಮಾಡಿ ಅದರಲ್ಲಿ ಏನಾದರೂ ನಿಮಗೆ ಫೇಲ್ಯೂರ್ ಆಗ್ತಿದೆ, ಅದ್ರ ಮೂಲಕ ನಿಮ್ಮ ಕನ್ಸೀವ್ ಆಗ್ತಿಲ್ಲ ಅಂತ ಹೇಳಿದರೆ
ಅಂಥವರಿಗೆ ನೆಕ್ಸ್ಟ್ IVFನ ಅವರು ಸಜೆಸ್ಟ್ ಮಾಡ್ತಾರೆ. ಅವರು IVFನ ಮೂಲಕ ಮಗುವನ್ನು ಪಡಿಬೋದು. ಮತ್ತು ಯಾರಿಗೆಲ್ಲ ಪದೇ ಪದೇ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂಥವರಿಗೆ ಡಾಕ್ಟ್ರ್ ಹತ್ರ ಹೋಗಿ ಟೆಸ್ಟ್ಗಳನ್ನು ಮಾಡಿ ಯಾವ ಕಾರಣಕ್ಕೋಸ್ಕರ ನಿಮಗೆ ಪದೇ ಪದೇ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂತ ಹೇಳಿ ನೋಡಿ ಅಗತ್ಯವಿದ್ದಲ್ಲಿ ನಿಮಗೆ IVF ಮಾಡಲಿಕ್ಕೆ ಹೇಳ್ಬೋದು. ಸೊ ನಿಮಗೆ ಇವಾಗ ಒಂದು ವೇಳೆ ಡಾಕ್ಟ್ರ್ ಹತ್ರ ಹೋಗಿದ ತಕ್ಷಣ IVF ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟು ನಿಮ್ಮಿಬ್ಬರನ್ನ ಅವರು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ನಿಮಗೆ ಸಣ್ಣ ಪುಟ್ಟ ಏನಾದರೂ ಸಮಸ್ಯೆ ಇದ್ದರೆ ಅವರು ಟ್ರೀಟ್ಮೆಂಟನ್ನು ಕೊಟ್ಟು ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ನಿಮಗೆ ಹೇಳ್ತಾರೆ. ಅಂದರೆ ನ್ಯಾಚುರಲ್ ಆಗಿ ಟ್ರೈ ಮಾಡಲಿಕ್ಕೆ ಹೇಳ್ತಾರೆ. ಒಂದು ವೇಳೆ ನಿಮಗೆ ನ್ಯಾಚುರಲ್ ಆಗಿ ಟ್ರೈ ಮಾಡಲಿಕ್ಕೆ ಹೇಳಿದ ಮೇಲೂ ನೀವು ಕನ್ಸೀವ್ ಆಗ್ತಾ ಇಲ್ಲ ಅಥವಾ ನಿಮ್ಮ ಸಮಸ್ಯೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದೆ, ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾನೇ ಇಲ್ಲ ಅಂತ ಹೇಳಿದರೆ ನಂತರ ನಿಮಗೆ IVF ಮಾಡಲಿಕ್ಕೆ ಹೇಳ್ತಾರೆ. ಈಗ ಹಾಸ್ಪಿಟ್ಲಿಗೆ ಟೆಸ್ಟಿಗೆ ಹೋದವ್ರಿಗೆಲ್ಲರಿಗೂ IVF ಮಾಡಲ್ಲ. ಫಸ್ಟು ಅವ್ರು ಪ್ರಿಫರೆನ್ಸ್ ಕೊಡೋದು ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ. ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ನಿಮಗೆ IVF ಮಾಡಲಿಕ್ಕೆ ಹೇಳ್ತಾರೆ. ಹಾಗಾಗಿ ಒಂದು ವೇಳೆ ನಿಮಗೆ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ಒಬ್ಬ ನುರಿತ ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಒಂದು ಬೆಸ್ಟ್ ಹಾಸ್ಪಿಟ್ಲನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಅಲ್ಲಿ ನಿಮಗೆ ಎಲ್ಲ ರೀತಿಯ ಫೆಸಿಲಿಟಿ ಇದೆಯಾ ಇಲ್ಲ ಅಂತೇಳಿ ನೀವು ಫಸ್ಟು ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಯಾರಿಗೆಲ್ಲ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಯಾವ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಒಮ್ಮೆ ಟೆಸ್ಟ್ ಮಾಡಿ ನೋಡಿ. ಕೆಲವರಿಗೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಕೊಡುವುದರ ಮೂಲಕ ಅವರು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದಲ್ವಾ. ಸೊ ಹಾಗಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಟೈಮನ್ನು ವೇಸ್ಟ್ ಮಾಡೋದು ಅಥವಾ ನಿಮ್ಮ ಏಜ್ ಆಗ್ತಾ ಹೋಗ್ತಾ ಇರತ್ತೆ. ಹಾಗಾಗಿ ಏಜ್ ಆಗ್ತಾ ಹೋದಂಗೆ ಅನೇಕ ಸಮಸ್ಯೆಗಳು ಉಂಟಾಗತ್ತೆ. ನೆಕ್ಸ್ಟು ನೀವು ದೊಡ್ಡ ಪ್ರಮಾಣದಲ್ಲಿ ದುಡ್ಡನ್ನು ಖರ್ಚು ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಸಮಸ್ಯೆ ಸಣ್ಣದಿದ್ದಾಗಲೇ ನೀವು ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.